ಹಾಯ್ ಹಲೋ ಸಬ್ಸ್ಕ್ರೈಬರ್ಸ್, ನಾನಿವತ್ತು ನಿಮಗೆ ನಮ್ಮ ರಿಲೇಟಿವ್ ಮನೆ ಗುರುಪ್ರವೇಶಕ್ಕೆ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ನಮ್ಮ ಬೆಳ್ಳು ಕ್ರಾಸಲ್ಲಿರೋದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ನಮ್ಮ ಊರಿಗೆ ಹೋಗಿ ರೆಡಿಯಾಗಿ ಹೋಗೋಣ ಅಂದ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದೋ. ಇದೇ ನೋಡಿ ಆಂಜನೇಯ. ನೆಕ್ಸ್ಟ್ ಪೂಜೆ ಎಲ್ಲ ಮುಗೀತು. ಈಗ ಅಲ್ಲಿಂದ ಹೊರಟು ನನ್ನ ಮಗಳನ್ನ ನೆನ್ನೆನೇ ಅಮ್ಮ ಊರಿಗೆ ಕರ್ಕೊಂಡು ಹೋಗಿತ್ತು. ನೆಕ್ಸ್ಟು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ತಿಂಡಿ ತಿಂದು ಮಸಾಲೆ ದೋಸೆ ಇಡ್ಲಿ ತಿಂದು ನೆಕ್ಸ್ಟು ಗುರುಪ್ರವೇಶಕ್ಕೆ ಹೋಗೋನಾಗ ಗಿಫ್ಟ್ ತಗೊಂಡು ಹೋಗೋಣ ಅಂತ ಗಿಫ್ಟ್ ಸೆಲೆಕ್ಟ್ ಮಾಡ್ದೋ. ಗಡಿಯಾರನ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಸಿಗುತ್ತೆ ಬೆಳ್ಳೂರಲ್ಲಿ. ತುಂಬ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನು, ಒಂದಕ್ಕಿಂತ ಒಂದು ಚೆನ್ನಾಗಿದ್ದು. ನೆಕ್ಸ್ಟು ನಾವು ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟು ಇದೇ ಅದು ಅಂಗಡಿ. ದೇವ್ರ ಫೋಟೋಸು, ಟೆಡಿ ಬಿಯರ್ಸ್, ಏನು ಡಾಲ್ಗಳು ಏನು ಬೇಕು ಎಲ್ಲ ಸಿಗುತ್ತಿಲ್ಲಿ. ಎಲ್ಲ ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ಅಲ್ಲಿಂದ ಹೊರಟು ನಮ್ಮ ಊರಲ್ಲಿ ಹೋಗಿ ರೆಡಿಯಾಗಿ ಈಗ ಗುರುಪ್ರವೇಶಕ್ಕೆ ಹೋಗ್ತಿದ್ದೀವಿ. ನಮ್ಮ ರಿಲೇಟಿವ್ ಮನೆ ಫಂಕ್ಷನ್ ಅದು. ಈ ಥರ ರೆಡಿಯಾಗಿದೆ. ನನ್ನ ಲುಕ್ ಈ ಥರ ಇತ್ತು. ನನ್ನ ಮಗನ ಕರ್ಕೊಂಡು ಹೋಗಲಿಲ್ಲ, ನಾವು ಮಾತ್ರ ಹೋಗ್ಬಿಟ್ಟು ಬಂದು. ನನ್ನ ಮಗಳು ಈ ಥರ ರೆಡಿಯಾಗಿದ್ಲು. ನನ್ನ ಲುಕ್ ಹೀಗಿತ್ತು. ನೆಕ್ಸ್ಟು ಅಲ್ಲಿಗೆ ಹೋದೋ ಗುರುಪ್ರವೇಶಕ್ಕೆ. ದೇವರೆಲ್ಲ ತುಂಬ ಚೆನ್ನಾಗಿತ್ತು. ದೇವ್ರು ಕರೆಸಿದ್ರು, ಟೋಟಲ್ 7 ದೇವ್ರು ಕರೆಸಿದ್ರು. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಹೋದೋ, ರಾತ್ರಿಯೇ ದೇವ್ರು ಕರೆಸಿದ್ರು ಅವರು. ಇವಳೆ ನೋಡು ನಮ್ಮ ತಾಯಿ, ಯಾವ್ರೆ ಕೊಟ್ಟ ಶಕ್ತಿಯು, ಊರಿಗೆಲ್ಲ ಕಾವಲಾಗಿ ನಮ್ಮನೆಲ್ಲ ಹೊರೆವಳು. ಅನ್ನ ನೀಡಿ ಸಲಹ ತಾಯಿ, ಕೈಯ ಹಿಡಿದು ಅಲ್ಲಿ ಕಚ್ಚೆ ಹಾಕ್ಬೇಕು. ವಿಗ್ರಹಕ್ಕೆ ಒಂದು ಪೂಜೆ ಮಾಡುವಾಗ ಕಚ್ಚೆ ಹಾಕ್ಬಿಟ್ಟು ಪೂಜೆ ಮಾಡ್ಬೇಕು. ದೊಡ್ಡ ಪಂಚೆ ಅದು ಏನ್ ಹಾಕ್ಬೇಡಿ, ಹಂಗೆ ಮಡಿಕಳಿ. ಅಲ್ಲಿ ಯಾವ್ದಾದ್ರು ವಿಶೇಷ ಪೂಜೆ ಇದ್ದ ದಿವಸ ದೇವರಿಗೆ ಕಚ್ಚೆ ಹಾಕಿ ಅಲ್ಲಿಗೆ ಶಲ್ಯ ಹಾಕಳಿ. ಶಲ್ಯ ಮಡಿಕಳಿ, ಏನು ಬೇಡಿ ಈಗ ಏನಿಲ್ಲ. ಹಾಕೋದಾದ್ರೆ ಹೂ ಕಾಣೋ ಊರು ಒಳಗಡೆ ಹಾಕ್ಬೇಕು. ಅಲಂಕಾರ ಮಾಡೋದು ಬೇಡಿ ಬೇಡಿ. ಶತಮಾನಂ ಭವತಿ ಸದಾಶು ಪುರುಷೇಂದ್ರಿಯೇ ಆರೋಗ್ಯ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.